ಸಮುದ್ರ ಪಾಲಾಗುತ್ತಿದ್ದ ಇವರನ್ನು ರಕ್ಷಣೆ ಮಾಡಲಾಗಿದೆ. ಉಡುಪಿಯ ಮರವಂತೆ ಸಮುದ್ರ ತೀರದಲ್ಲಿ ತಪ್ಪಿದೆ ಭಾರೀ ದುರಂತ. ಸಾಲು ಸಾಲು ದುರಂತ ಸಂಭವಿಸಿದರೂ ಕೂಡ ಪ್ರವಾಸಿಗರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಸೆಲ್ಫಿ ಹುಚ್ಚಿನಲ್ಲಿ ಸಮುದ್ರದ ಕಲ್ಲು ಬಂಡೆಗಳ ಮೇಲೆ ಹೋದಾಗ ಈ ಘಟನೆ ಆಗಿದೆ. ರಕ್ಕಸಾಲೆಗಳ ಹೊಡೆತಕ್ಕೆ ಸಮುದ್ರ ಪಾಲಾಗ್ತಿದ್ದು ಐವರು. ಕೂಡಲೇ ಎಚ್ಚೆತ್ತ ಲೈಫ್ ಗಾರ್ಡ್ ಸ್ಥಳೀಯರಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯಿತು. ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ಮೂಲದ 4 ಹಾಗೆ ಗೋವಾ ಮೂಲದ ಓರ್ವ ಮಹಿಳೆಯನ್ನು ರಕ್ಷಣೆ ಮಾಡಿದ್ದಾರೆ. ಯಾಕ್ರೆ ಬೇಕು ಈ ಹುಚ್ಚಾಟ ಎಲ್ಲ? ನ್ಯಾಚುರಲ್ ಆಗಿ ಬರಲಿ, ರೀಲ್ಸು ಅಂಥೇಳಿ ಲೈಕ್ಸು ಕಮೆಂಟು ಅಂತ ಬರಲಿ, ಹುಚ್ಚು ಸಾಹಸವನ್ನು ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ತಮ್ಮ ಪ್ರಾಣಕ್ಕೆ ಕುತ್ತನ್ನು ತೆಗೆದುಕೊಂಡಿದ್ದರು. ಅಷ್ಟರಲ್ಲಾಗಲಿ ಲೈಫ್ ಗಾರ್ಡ್ ಹಾಗೆ ಇಲ್ಲಿನ ಸಿಬ್ಬಂದಿ ಏನಿದಾರಲ್ವ ಅವ್ರನ್ನ ಕಾರ್ಯಾಚರಣೆ ಮೂಲಕ ರಕ್ಷಣೆ ಮಾಡಿದ್ದಾರೆ. ಇಲ್ಲದಿದ್ದರೆ ಸಮುದ್ರ ಪಾಲಾಗ್ತಿದ್ರು ಐವರು. 4 ಬೆಂಗಳೂರು ಮೂಲದವರು, ಓರ್ವ ಮಹಿಳೆ ಗೋವಾ ಮೂಲದವರು. ನೋಡ್ತಾ ಇದ್ದೀವಿ ಯಾವ ರೀತಿ ಪರದಾಡ್ತಿದ್ದಾರೆ ಅಂತ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಮರವಂತೆ ಬೀಚ್ ನೋಡ್ತಾ ಇದ್ದೀವಿ ನಾವು, ರಕ್ಕಸಾಲೆಗಳು ಬರ್ತಾನೆ ಇರ್ತವೆ. ಅಂಥದ್ರಲ್ಲಿ ಈ ಸೆಲ್ಫಿ ಗೀಳು, ಈ ಹುಚ್ಚಾಟ ಪ್ರಾಣವನ್ನೇ ಕಸಿದುಕೊಳ್ಳುವಂಥ ಸಾಕಷ್ಟು ಉದಾಹರಣೆಗಳು ನೋಡಿದ್ದೇವೆ. ಯಾಕೆ ಬೇಕಿತ್ತು ಇವೆಲ್ಲ ಅಂತ ಅನಿಸುತ್ತೆ ನೋಡಿದರೆ. ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು, ಅವರು ಯಾವ ಥರ ನಿಟ್ಟುಸಿರು ಬಿಟ್ಟರು ಅಂತ ದಡಕ್ಕೆ ಬಂದಾಗ? ಪ್ರಭು, ಹೌದು. ಯಾಕಂದ್ರೆ ಪ್ರವಾಸಿಗರಿಗೆ ಎಷ್ಟು ಸಲ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಅದರ ಅಪಾಯ ಏನು, ಅದರ ಆಳಾಗಲ್ಲ ಏನು, ಈ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಅವ್ರು ಸುಮ್ಮನೆ ಬೀಚ್ ಇದೆ ಅಂತ ಹೇಳಿ ಅಲ್ಲಿ ಇಳಿಯೋದಕ್ಕೆ ಹೋಗ್ತಾರೆ. ಆದರೆ ಅದೆಷ್ಟು ಅಪಾಯಕಾರಿ ಅನ್ನೋದಕ್ಕೆ ಇವತ್ತಿನ ಮರವಂತೆ ಬೀಚ್ನಲ್ಲಾದಂತಹ ಒಂದು ದುರ್ಘಟನೆ. ಒಬ್ಬರಲ್ಲ ಇಬ್ಬರಲ್ಲ, ಒಂಚೂರು ಆ ಕಡೆ ಈ ಕಡೆ ಆಗ್ತಾ ಇದ್ರೆ ಸುಮಾರು 5 ಇಲ್ಲಿ ಪ್ರಾಣಾಪಾಯ ಎದುರಾಗ್ತಾ ಇತ್ತು, ಸಮುದ್ರ ಪಾಲಾಗ್ತಾ ಇದ್ರು. ಉಡುಪಿ ಜಿಲ್ಲೆಯ ಮರವಂತೆ ಬೀಚ್ ಇದು ಬಹಳ ರಮಣೀಯವಾಗಿರುವಂತಹ ಬೀಚ್. ಆದ್ರೆ ನೋಡೋದಕ್ಕೆ ಮಾತ್ರ, ಇಳಿಯೋದಕ್ಕೆ ಹೋದಂತ ಸಂದರ್ಭ ಸಾಕಷ್ಟು ದುರ್ಘಟನೆಗಳು ನಡೆದಿದೆ. ಪ್ರವಾಸಿಗರಿಗೆ ಎಷ್ಟು ಸಲ ಹೇಳಿದ್ರು ಕೂಡ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮಳೆ ಆರ್ಭಟ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಆದರೆ ಮೊನ್ನೆ ದಿವಸ ಸುರಿದಂತಹ ಧಾರಾಕಾರ ಮಳೆಯಿಂದ ಪ್ರಕ್ಷುಬ್ಧಗೊಂಡಂತಹ ಸಮುದ್ರ ಇನ್ನೂ ಕೂಡ ತಣ್ಣಗಾಗಿಲ್ಲ. ಇನ್ನೂ ಅದರ ಪ್ರಕ್ಷುಬ್ಧತೆ ಅದೇ ತರ ಇದೆ. ಅದೇ ಕಾರಣಕ್ಕೋಸ್ಕರ ಮಂಗಳೂರಿನ ಪ್ರಮುಖ ಬೀಚ್ಗಳು, ಅದು ಪಣಂಬೂರು ಬೀಚು, ಉಡುಪಿಯ ಮಲ್ಪೆ ಬೀಚ್, ಎಲ್ಲ ಕಡೆಗಳಲ್ಲೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಪ್ರವಾಸಿಗರಿಗೆ ಬಿಡ್ತಾ ಇಲ್ಲ. ಹಾಗಾಗಿ ಪ್ರವಾಸಿಗರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಬೇರೆ ಬೇರೆ ಬೀಚ್, ಅವರಿಗೆ ಕಣ್ಣಿಗೆ ಕಾಣುವಂತ ಎಲ್ಲ ಬೀಚ್ಗಳಿಗೂ ಇಳಿತಾ ಇದ್ದಾರೆ. ಅಲ್ಲಿ ಎಷ್ಟು ಅಪಾಯಕಾರಿ ಸ್ಥಿತಿ ಇದೆ, ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಗಂಭೀರವಾದ ಅವಲೋಕನವನ್ನ ಮಾಡೋದಿಲ್ಲ. ಇಲ್ಲೂ ಕೂಡ ಅದೇ ತರ ಆಗಿತ್ತು. ಆ ಕಲ್ಲು ಬಂಡೆಯ ಮೇಲೆ ಹೋಗಿ ಸೆಲ್ಫಿ ತೆಗೆದಕ್ಕೆ ಹೋಗಿದ್ದಾರೆ. ಆ ಸಂದರ್ಭ ರಕ್ಕಸ ಗಾತ್ರದ ಅಲೆಗಳು ಅವ್ರ ಮೇಲೆ ಬಿದ್ದು ಅವರನ್ನ ಎಳ್ಕೊಂಡು ಹೋಗಿದೆ. ಈ ಸಂದರ್ಭ ಅಲ್ಲೇ ಇದ್ದಂತ ಲೈಫ್ ಗಾರ್ಡ್ ಸ್ಥಳೀಯರು ಸೇರ್ಕೊಂಡು 5 ರಕ್ಷಣೆ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನ ಮೆಚ್ಚಲೇಬೇಕು. ಆ ಸ್ಥಳೀಯರು ಮತ್ತು ಲೈಫ್ ಗಾರ್ಡ್ ಅವರ ಒಂದು ಪ್ರಾಣವನ್ನ ತೆತ್ತು ಈ 5